ನಮ್ಮ ನಗರದ ಪ್ರದೇಶದಿಂದ ಹೊರಗಡೆ ಮಾಡಿರೋದು ನಮಗೆ ಸರಿ ಅನಿಸುತ್ತೆ. ಬಟ್ ನಮಗೆ ಮೇಡಮ್ಗೆ ತಿಳಿಸ್ಬೇಕಾಗಿರೋದು ಏನಂದರೆ, ಈ ಕ್ರಿಮೇಷನ್ ಆದಮೇಲೆ ಶ್ರಾದ್ದ ಕಾರ್ಯಕ್ರಮಗಳು ಏನಿರುತ್ತೆ, ಈ ಶ್ರಾದ್ದ ಬರಲ್ಲ, ಅದು 10 ದಿವಸದ ಕಾರ್ಯಕ್ರಮಗಳು 9, 10, ವರ್ಷಕ್ಕೊಂದ್ಸತಿ ಬರೋದು 11 ವೈಕುಂಠ ಸಮಾರಾಧನೆ. ಇದಕ್ಕೆ ಪ್ರತ್ಯೇಕವಾಗಿ ನೀವು ಹೇಳ್ದಂಗೆ ನೀರಿರೋ ಜಾಗದಲ್ಲಿ ಹತ್ತಿರದಲ್ಲಿ ಸಮೀಪದಲ್ಲಿ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಯೂಶಲಿ ಅಂದರೆ ಸ್ವಲ್ಪ ಸಿಟಿಯಿಂದ ಹೊರಗಡೆ ಮಾಡಿದ್ರೆ, ನೀವು ಸ್ವಲ್ಪ ಪಾರಂಡಲ್ಲಿ PDO ನಮ್ಮ ಪಂಚಾಯತ್ ಆಫೀಸ್ ಆ ಕಡೆ ಕೆರೆ ಇದೆ, ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ನೀವು ನಮ್ಗೆ ಜಾಗ ಮಾಡಿಕೊಟ್ರೆ ನಾವು ಕಟ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಬ್ರಾಹ್ಮಣರಿಗೆ ಮತ್ತು ಬೇರೆಯವರು ಲಿಂಗಾಯತರು ಇವ್ರಿಗೂ ನಾನು ಆ ಜಾಗನ ಗುರ್ತಿಸಿ ನಿಮಗೆ ಅದು ಸೌಕರ್ಯ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲೂ ಮಾತಾಡ್ಲಿ, ಇವರು ರಮೇಶ್ ಜೈನ್ ಬಂದಿಲ್ಲ ಅಲ್ಲ, ಅವ್ರ ಯುಟಿಲಿಟಿ ಆಫ್ ದಿಸ್ ಪ್ರಾಜೆಕ್ಟ್ ನನಗೆ ಏನಂದ್ರೆ ಒಂದಿದೆ ಇನ್ನೊಂದು ಯಾಕೆ ಅಂತ ಇಲ್ಲ. ಇದು ನಮಗೆ ವೆರಿ ವೆರಿ ಎಸೆನ್ಷಿಯಲ್ಲು. ಪೊಲ್ಯೂಷನ್ನು ಅದೆಲ್ಲ ಒಂದು ಕಡೆ, ಇಕನಾಮಿಕಲ್ ಬರ್ಡನ್ ಒಂದು ಕಡೆ. ಒಂದು ಇದು ಕ್ರಿಮೇಟೋರಿಯಂ ಒಂದು ಮಾಡಬೇಕಾದ್ರೆ ಇಟ್ ಟೇಕ್ಸ್ ಅಟ್ಲೀಸ್ಟ್ 15,000 to 20,000 rupees. ಬಟ್ ಇಲ್ಲಿ ಮಾಡಿದರೆ ಈವನ್ ಇಫ್ ದೆ ಫಿಕ್ಸ್ ಸಮ್ ಚಾರ್ಜಸ್ಸು ಅದು ಕಮ್ಮಿ ಇರುತ್ತೆ, ಭಾಳ ಅನುಕೂಲ ಆಗುತ್ತೆ. ಒಂದು ಎರಡನೇದು ನಮಗೆ ಏನಂದರೆ, ಈ ಫೈರ್ ವುಡ್ಡು ಬ್ರಿಕ್ಸ್ ಎಲ್ಲ ಫೈರ್ ಎಲ್ಲ ಯೂಸ್ ಮಾಡ್ತೀವಿಲ್ಲ, ಅವು ಮಾಡಿದರೆ ಹಿಂಸೆ, ಇದು ಬಂದು ಅಹಿಂಸೆನಿಂದ ಮಾಡ್ಬೋದು. ಸೊ ಈ ಕೆಲಸ ಇನ್ನೊಂದು ಅನುಕೂಲ ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಈ 13 ದಿವಸ ಕಾರ್ಯಗಳು ಕೆಲವರು ಬಾಡಿಗೆ ಮನೆಗಳಲ್ಲಿ ಮಾಡೋದಕ್ಕೆ ಆಗೋದಿಲ್ಲ, ಸ್ವಂತ ಮನೆಗಳಲ್ಲಿ ಮಾಡ್ಕೊಳ್ತಾರೆ. ಇದಕ್ಕೆ ಸ್ವಲ್ಪ ಯಾವ್ದಾದ್ರು ಒಂದು ಸ್ಥಳ, ಒಂದು 30-40 ಸ್ಥಳ ಇದು ಮಾಡಿ ನಮಗೆ ಒಂದು ಆ ಜಾಗದಲ್ಲಿ ಮಾಡೋದಿಕ್ಕೆ ಅವಕಾಶ ಇಲ್ಲಿ ಮಾಡೋದಿಕ್ಕೆ ಅವಕಾಶ ಇರೋದಿಲ್ಲ. ಆ ತರದ್ದು ಕಲ್ಯಾಣಿ ಇರ್ಬೇಕು ಅಂತ ಒಂದ್ ನಿಮಿಷ. ಅವರು ಏನು ಆ ತರದ್ದು ಕೇಳ್ತಾ ಇದಾರೆ, ಅವರು ತ್ರಿಸಂಗಮ ಹತ್ರ, ನದಿ ಮೂಲ ಇರೋ ಹತ್ರ, ಇಲ್ಲ ಅಂದ್ರೆ ಕಲ್ಯಾಣಿ ಇರ್ಬೇಕು. ನಮ್ಮಂತ ನೀರಿಲ್ದೇ ಇರೋ, ನದಿ ಮೂಲ ಇಲ್ದೇ ಇರೋಂತ ಜಿಲ್ಲೆ, ತಾಲೂಕಲ್ಲಿ ಅವರು ನಾವೇ ಕಲ್ಯಾಣಿನ, ಒಂದು ನೀರು ಇರುವಂತ ಕಲ್ಯಾಣಿನ ನಿರ್ಮಿಸ್ಕೊಂಡು, ಕೆರೆ ಇಲ್ಲ ಅಂದ್ರೆ ಕಲ್ಯಾಣಿನ ನಿರ್ಮಿಸ್ಕೋಬೇಕಾಗತ್ತೆ. ಅದು ಅವ್ರ ಪದ್ಧತಿ. ಪೂಜೆ ಮಾಡ್ಬೇಕು ಅಂತಂದ್ರೆ ಅಸ್ಥಿಗಳೆಲ್ಲ ತಗೊಂಡು ನೀರಲ್ಲಿ ಬಿಡಬೇಕು. ಶ್ರೀರಂಗಪಟ್ಟಣ ಇಲ್ಲಾಂದ್ರೆ ಕಾಶಿ ಗಾಯೆಲ್ಲ ಬಿಡ್ತಾರೆ. ಇಲ್ಲ ಅಂದಾಗ ಅಕಸ್ಮಾತ್ ಶಕ್ತಿ ಇರೋರು ಮಾಡ್ತಾರೆ, ಇಲ್ಲದೇ ಇರೋರು ಇಲ್ಲೇ ನಮ್ಗೆ ವ್ಯವಸ್ಥೆ ಮಾಡಕ್ಕೆ ಅದಕ್ಕೆ ಏನೇ ಇದನ್ನ ಶಕ್ತಿ ಇರೋರು ಶಕ್ತಿ ಇಲ್ದಿರೋರು ಮಾಡ್ತಾರೆ. ಈ 13 ದಿವಸ ಅವಕಾಶ ಇದೆ ಅಂತ ಕೆಲವು ಕಾರ್ಯಕ್ರಮಗಳಿದೆ. 13 ದಿವಸ ಇನ್ನೊಂದ್ಸತಿ ಅದು ನಾವು ಟೆಕ್ನಿಕಲ್ ಆಗಿ ಏನೆಲ್ಲ ಮಾಡಕ್ ಅವಕಾಶ ಇದೆ ಮಾಡ್ತೀವಿ. ಮಿಕ್ಕಿದ್ದು ಬೇರೆ ಜಾಗದಲ್ಲಿ ನಾವು ಸ್ವಲ್ಪ ಎಲ್ಲರೂ ಇದು ಮಾಡ್ಕೊಂಡು ತಾವು ಜಾಗನ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಅದ ಭಕ್ತಾದಿಗಳು 40x40 ಡೈಮೆನ್ಷನ್ ಬರುತ್ತೆ. ಆ ಮಿಷಿನರಿ ಇದೆ, ಕಾಸ್ಟ್ ಇರುತ್ತೆ. ಬರ್ನಿಂಗ್ ಮಿಷಿನ್ ಇರುತ್ತಲ್ಲ, ಅದು ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಎಲೆಕ್ಟ್ರಿಕ್ ಕ್ರಿಮಿಟೋರಿಯಂ ಇದು ಒಂದು ಮಿಷಿನರಿ ಇದೆಯಲ್ಲ, ಅದೀಗ ಅಡ್ವಾನ್ಸ್ ಆಗಿ ಏನಿದೆ ಅಂಥದನ್ನೇ ಇವಾಗ ಇವರು ಪ್ಲಾನ್ ಮಾಡಿದ್ದಾರೆ. ಹಿಂದೆ ಹಳೇದಕ್ಕೆ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ತುಂಬಾ ಅಡ್ವಾನ್ಸ್ ಟೆಕ್ನಾಲಜೀಸ್ನ ಇಂಟ್ರೊಡ್ಯೂಸ್ ಮಾಡಿರೋದನ್ನ ಬ್ಯಾಂಗ್ಳೂರಲ್ಲಿ ಇರೋವಂಥದ್ದು ಇನ್ನೂ ತುಂಬಾ ಚೆನ್ನಾಗಿರೋ ಅಡ್ವಾನ್ಸ್ ಟೆಕ್ನಾಲಜಿ. ಮಿಷಿನರೀಸೇ 2 crores ಆಗುತ್ತೆ, ಸ್ಟ್ರಕ್ಚರ್ಸ್ ಬರೀ 1.8 crore ಆಗುತ್ತೆ ಅಂತಾರೆ. ಸೊ ಅದೆಲ್ಲ 10 months ಅಲ್ಲೋ ಹೇಗೆ ಕೆಲಸ ತಗೋಬೇಕು ಅಂತ ಇದೆಯೋ ಅದನ್ನ ಇನ್ನೂ ಬೇಗ ಅವ್ರ ಹತ್ರ ಸೂಪರ್ವೈಸ್ ಮಾಡಿ ಕೆಲಸ ಕೊಟ್ಟಿದ್ದಾರೆ ಮೇಡಮ್. ಅದರಲ್ಲಿ 2 ಕಡೆ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಇಲ್ಲೇ ಕೊಟ್ಟು ಮಾಡಬೇಕು ಅಂತೇಳಿ, ಅದಕ್ಕೆ ನಾವು ಫಸ್ಟ್ ಇಲ್ಲಿ ಕೆಲಸ ಮಾಡಿ ಅಂತ ಪೂಜೆನೂ ಮಾಡಿಸ್ಬಿಟ್ಟಿದ್ದೀವಿ. ಇದೆಯಾ ಇಲ್ವಾ ಅನ್ನೋ ಅಂತ ಒಂದು ಇದರಲ್ಲೇ ಟೈಮ್ ಕಳೆದಿರ್ತೀವಿ. ನೀರು ಬಂತಾ ಇಲ್ವಾ, ಅದು ಕನೆಕ್ಷನ್ ಕೊಡೋ, ಇವತ್ತು ನಾನು ಕನೆಕ್ಷನ್ ಕೊಡೋ ಹತ್ರ ಜಾಗಕ್ಕೆ ಬರ್ತೀನಿ ಅನ್ನೋ ಒಂದು ಉದ್ದೇಶ ಏನಂದ್ರೆ, ಸಮ್ಮರ್ ಇದೆ, ನೀರೆಲ್ಲ ವ್ಯವಸ್ಥಿತವಾಗಿ ಕನೆಕ್ಷನ್ ಕೊಟ್ಟರೆ ಎಷ್ಟು ಮನೆಗೆ ನೀರು ಸಂಪರ್ಕ ಕೊಡ್ಬೋದು, ನೀರು ವ್ಯವಸ್ಥಿತವಾಗಿ ಇದೆಯಾ ಇಲ್ವಾ, ಬೋರ್ ಡ್ರಿಲ್ ಮಾಡಿದಾಗ ಮತ್ತೆ ನೀರು ಬಂದಿದೆಯಾ ಇಲ್ವಾ ಅಂತ ಹೋಗಿ ನೋಡೋಕ್ಕಾಗಿರಲ್ಲ ನನ್ನ ಆಬ್ಸೆನ್ಸಲ್ಲೋ ಕಮಿಷನರ್ ಆಬ್ಸೆನ್ಸಲ್ಲೋ. ಇವತ್ತು ನಾನು ಬರ್ತೀನಿ ಅಲ್ಲಿಗೆ ಅಂದಾಗ ಆ ಏರಿಯಾ ಪ್ರಾಬ್ಲಮ್ ಸಾಲ್ವ್ ಆಯಿತಾ, ಅಲ್ಲಿ ನಾನು ಎಲ್ಲೂ ಆಡಂಬರ ಕಾರ್ಯಕ್ರಮ ಮಾಡಿ ಅಂತ ಹೇಳಿಲ್ಲ, ನಾನು ನೀರು ನೋಡಬೇಕಾಗಿತ್ತು ಕಣ್ಣಲ್ಲಿ. ಇವತ್ತು ಸಮ್ಮರ್ ಇದೆ, ಎಷ್ಟು ಮನೆಗಳಿಗೆ ಈ ನೀರು ಕೊಡೋದಕ್ಕೆ ವ್ಯವಸ್ಥಿತವಾಗಿ ಆಗುತ್ತೆ ಅನ್ನೋದಕ್ಕೆ ನನಗೆ ಟೆಕ್ನಿಕಲ್ ಹ್ಯಾಂಡ್ ಅಂದರೆ AW ಅವರು ಮತ್ತು ಅವ್ರ ಜೊತೆ ಎಷ್ಟು ಸಿಬ್ಬಂದಿ ಇರ್ತಾರೆ, ಅವ್ರು ಪ್ಲ್ಯಾನ್ ಮಾಡ್ತಾರೆ. ಇವತ್ತು 3 ಇಂಚ್ ನೀರು ಸಿಕ್ಕಿದ್ರೆ ಎಷ್ಟು ಮನೆಗೆ ಪ್ರತಿದಿನ ಎಷ್ಟು ಅವರ್ ನೀರು ಕೊಡ್ಬೋದು, ಅದು ಅವರು ಪ್ಲ್ಯಾನ್ ಮಾಡ್ಕೋತಾರೆ.
ಅಷ್ಟೇ ವ್ಯವಸ್ಥಿತವಾಗಿ ನಾವಿವತ್ತು ಹಿಂದೆ ನಾವು ಬೋರ್ವೆಲ್ ಪೂಜೆ ಮಾಡುವಾಗ ನೀವೆಲ್ಲ ಬಂದಿದ್ವಿ. ಇವತ್ತು ಸಾಕ್ಷಿ ಏನಂದ್ರೆ ಆ ಬೋರ್ವೆಲ್ಲಲ್ಲಿ ನೀರು ಸಿಕ್ಕಿದ್ಯಾ, ಯಾವ ಏರಿಯಾ ಇಶ್ಯೂ ಕಡಿಮೆ ಆಗುತ್ತೆ, ಎಲ್ಲ ಕಡೆ ನೀರು ಕಡಿಮೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿದಿದೆ ಅಂತಲ್ಲ, ನೀರಿನ ಸಮಸ್ಯೆ ಬಗೆಹರಿದಿದೆ ಅಂದರೆ ಅವರು ಎಲ್ಲ ಕಡೆ ಕುಡಿಯೋ ನೀರಿಂದು RO ಪ್ಲಾಂಟು ಫಿಲ್ಟ್ರದ್ದು ಬೇಕು ನೀರು ಅಂತ ಎಲ್ಲ ಕಡೆ ಹೇಳ್ತಾನೂ ಬರ್ತಾ ಇದ್ವಿ. ನಾವು 100% ಎಲ್ಲ ಕಡೆ ಕುಡಿಯೋ ನೀರು ಕೊಟ್ಟಿದ್ದೀವಿ ಅಂತಲ್ಲ, ನೀರು ಕೊಟ್ಟಿದ್ದೀವಿ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಸಮ್ಮರಲ್ಲೂ 900 ಫೀಟ್ ಹೋಗಿದೆ, ಅಷ್ಟು ಒಳ್ಳೆ ನೀರು ಸಿಕ್ಕಿದೆ. 1200 ಫೀಟ್ ಹೋಗಿತ್ತು, ಅಲ್ಲಿ ಎಲ್ಲೋ ಒಂದು ಕಡೆ ಮಾತ್ರ 1.5 ಇಂಚೋ 2 ಇಂಚ್ ಅಷ್ಟೇ ನೀರಿತ್ತು ಓರಿಯಂಟ್ ಲೈನಲ್ಲಿ. ಅದು ನಮಗೆ ಸಾಕ್ಷಿ ಆಗಬೇಕಾಗಿತ್ತು. ಬೋರ್ ಹಾಕಿರೋ ಜಾಗದಲ್ಲಿ ನೀರು ಸಿಕ್ಕಿದೆಯಾ ಇಲ್ವಾ, ಪಂಪು ಮೋಟ್ರು ಅಳವಡಿಸಿದಾರ, ಅದು ಜನಗಳ ಸೇವೆಗೆ ಇಟ್ಟಿದಾರ, ಅದನ್ನ ಲೋಕಾರ್ಪಣೆ ಆಗಿದೆಯಾ, ಜನಕ್ಕೆ ಸೇವೆ ಆಗ್ತಾ ಇದೆಯಾ, ಉಪಯೋಗ ಆಗ್ತಾ ಇದೆಯಾ, ಸತ್ಯ ಗೊತ್ತಾಗಬೇಕಲ್ಲ. ಬೋರ್ ಕೊರಿದ್ರು, ಕನೆಕ್ಷನ್ ಕೊಟ್ಟರೋ ಇಲ್ವೋ, ಪವರ್ ಕನೆಕ್ಷನ್ ಎಲೆಕ್ಟ್ರಿಫಿಕೇಶನ್ ಆಗಿದೆಯಾ ಇಲ್ವಾ, ಇವೆಲ್ಲ ಹೇಗೆ ನೋಡ್ಕೊಳಕ್ಕಾಗುತ್ತೆ. ಆ ಜಾಗಕ್ಕೆ ಬರ್ತೀನಪ್ಪ 10 ನಿಮಿಷ, ಸಮ್ಮರ್ ಇದೆ, ನಾವಿಷ್ಟು ಬೋರ್ ಕೊರೆದಿದ್ದೀವಿ, ನೀರು ಸಿಕ್ಕಿದೆಯಾ ಇಲ್ಲ ಪಬ್ಲಿಕ್ದು ನಾನು ಮಾಹಿತಿ ತಗೋಬೇಕು ಅಂತ ಹೇಳಿದ್ದೀನಿ. ಸೊ ಕಮಿಷನರ್ ಕೆಲಸ, ಕಮಿಷನರು AW ಅವರು ಎಷ್ಟೋ ಕಡೆ ನೀರು ಸಿಕ್ಕಿದೆ, ಪವರ್ ಕನೆಕ್ಷನ್ಸ್ ಕೊಟ್ಟಿರಲ್ಲ, ನೀರು ಉಪಯೋಗ ಆಗ್ತಾ ಇರಲ್ಲ, ಹಾಗೇ ಇತ್ತು. ಇವಾಗ ನಾನು ಹೇಳಿದೆ ಸ್ಟ್ರಿಕ್ಟಾಗಿ, ನಾವು ಹಿಂದೆ ಎಷ್ಟು ಬೋರ್ ಕೊರೆಸಿದ್ದೀವಿ, ನೀರು ಸಿಕ್ಕಿರೋ ಜಾಗದಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗಿದೆಯಾ, ನೀರು ಜನಕ್ಕೆ ಉಪಯೋಗ ಆಗ್ತಾ ಇದೆ, ನಂಗೆ ಬೇಕು ಮಾಹಿತಿ, ಬರ್ತೀನಿ ನಾನು ಆದಷ್ಟು ಜಾಗಕ್ಕೆ ಬರ್ತೀನಿ ಅಂತ ಹೇಳಿದ್ವಿ. ಮೇಡಮ್, ಒಟ್ಟಾರೆ KGF ಜನರಿಗೆ 35 ವರ್ಷ ಏನು ಹೇಳಲಿಕ್ಕೆ ಬಯಸ್ತಾರೆ? ಸಮ್ಮರ್ ಇದೆ, ನಮ್ಮ ಡ್ಯೂಟೀಸ್ ಇದು. ಎಲ್ಲೆಲ್ಲಿ ನೀರು ಸಿಕ್ಕಿದೆ ಆ ಜಾಗದಲ್ಲಿ ಕನೆಕ್ಷನ್ಸ್ ಆಗಿದೆಯಾ ಇಲ್ವಾ ಅಂತ ಒಂದು ಸೂಪರ್ವಿಷನ್ ಮಾಡೋ ಅಂಥದ್ದು ನಮ್ಮ ಡ್ಯೂಟಿ ಆಗಿರುತ್ತೆ. ಎಲ್ಲೆಲ್ಲಿ ನೀರಿಲ್ಲ, ಫೇಲ್ಯೂರ್ಸ್ ಆಗಿರುತ್ತೆ, ಅಲ್ಲಿ ಹೊಸ ಬೋರ್ವೆಲ್ ಕೊರ್ಸೋದಕ್ಕೂ ನಮಗೆ ಟಾಸ್ಕ್ ಫೋರ್ಸಲ್ಲಿ ಏನು ಪ್ರಾವಿಷನ್ ಇದೆ, DC ಹಂತದಲ್ಲಿ ನಾವು ಮೀಟಿಂಗ್ ಮಾಡಿದ್ದೀವಿ. ಮೊನ್ನೆ KDP ಮೀಟಿಂಗಲ್ಲಿ ಕುಡಿಯೋ ನೀರಿನೇ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಮಾತಾಡಿದ್ದೀವಿ. ಸಮ್ಮರ್ನ ಯಾವ ರೀತಿ ಕುಡಿಯೋ ನೀರಿನ ಸಮಸ್ಯೆ ಬರದೇ ಇರೋಂಗೆ 35 ವಾರ್ಡ್ಸ್ದು ಜವಾಬ್ದಾರಿಯಿಂದ ನೋಡಬೇಕು ಅನ್ನೋಂಥದ್ದು. ಮೈನಿಂಗ್ ಏರಿಯಾ ಅಲ್ಲಿ ತುಂಬ ದೂರ ಮನೆಗಳಿರುತ್ತೆ, ಅಲ್ಲಿಗೆ ಯಾವ ಥರ, ನಾನ್ ಮೈನಿಂಗ್ ಏರಿಯಲ್ಲಿ ಯಾವ ಥರ ಅಂತ ಬಟ್ ಅವ್ರು ನಮ್ಮ ಜೊತೆ ಇವಾಗ ಫೀಲ್ಡ್ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರು ನಾಳೆ ಒಂದು ಸ್ಟ್ಯಾಟಿಸ್ಟಿಕ್ಸ್, ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಡ್ತಾರೆ. ಆ ರೀತಿ ಆದಷ್ಟು 90% 80% ಕುಡಿಯೋ ನೀರಿಂದ ಈ 3 ತಿಂಗಳು ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಒಂದು ಹೋಮ್ವರ್ಕ್ ಹಾಕ್ಬೋದು. 40x40 ಡೈಮೆನ್ಷನ್ನಲ್ಲಿ ಹಾಲು, ಆ ಮಿಷಿನರಿ, ಆ ಕಂಪ್ಲೀಟ್ ಸೆಟಪ್ ಹೇಗೆ ಬೆಂಗಳೂರಲ್ಲೆಲ್ಲ ಮಾಡ್ತಾ ಇರ್ತಾರೆ ಅಂತ. ಬಟ್ ಇಲ್ಲಿ ಸ್ನಾನ ಮಾಡೋದಕ್ಕೆ ಅಂದರೆ ಅದು ವ್ಯವಸ್ಥಿತವಾಗಿ ಅದರದ್ದು ಏನೇನು ಆ ಪ್ರಾಜೆಕ್ಟಲ್ಲಿ ಬರುತ್ತೋ ಅವೆಲ್ಲನೂ ಕೂಡ ಇಲ್ಲಿ ಬರುತ್ತೆ. ಬಟ್ ನಮಗೆ ಪಾರಣ್ಣಹಳ್ಳಿ ಬಿಟ್ಟರೆ ಈ ಕಡೆ ನಾವು ಆಂಡರ್ಸನ್ಪೇಟಲ್ಲಿ ದಾರಿ ಇಲ್ಲದೆ ಇರುವಂಥ ಜಾಗದಲ್ಲಿ ಹೋಗಿ ಮಾಡೋದಕ್ಕಾಗ್ತಿತ್ತು. ದಾರಿಗೂ ನಾವು ಗ್ರ್ಯಾಂಟ್ನ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ವ್ಯವಸ್ಥಿತವಾಗಿ ನೀರು ಅಲ್ಲಿ ಬಂದಂಥವರಿಗೆ ಆ ಸಂದರ್ಭದಲ್ಲಿ ಏನು ಹಿಂಸೆ ಆಗಬಾರ್ದು, ಆ ರೀತಿ ಎಲ್ಲ ಸೌಕರ್ಯ. ಬೋರ್ವೆಲ್ಸ್ ಡ್ರಿಲ್ ಮಾಡ್ತಾರೆ, 40x40 ಡೈಮೆನ್ಷನಲ್ಲಿ ಸ್ಟ್ರಕ್ಚರ್ ಬರುತ್ತೆ, ಹಾಲ್ ಥರ. ಅದಾದಮೇಲೆ ಅದರಲ್ಲಿ ಒಂದು ಕಡೆ ಅವರು ಆ ಮಿಷಿನರೀಸ್ನ ಎಲ್ಲಿ ಇದು ಮಾಡ್ಕೋಬೇಕು ಏನಂತ ತುಂಬ ಪ್ಲ್ಯಾಂಡ್ ಆಗಿ 8 ಕೋಟಿ ಎರಡೂ ಜಾಗಕ್ಕೆ, ನಮ್ಮದು ಒಂದೇ KGF ಜಾಗಕ್ಕೆ 3,60,00,000 ಟೆಂಡರ್ ಕರೆದಿರೋದು. KGF ಅಲ್ಲಿ ಟೆಂಡರ್ ಕರೆದಿಲ್ಲ, DMA ಅಲ್ಲಿ ಟೆಂಡರ್ ಕರೆದಿದ್ದಾರೆ. ಇದು ಅಲ್ಲಿ ಯಾವುದೇ ಒಂದು ವರ್ಕ್ ಆರ್ಡ್ರ್ ಕೂಡ ಅವರೇ ಇಶ್ಯೂ ಮಾಡ್ತಾರೆ. ಸೊ ಒಂದು ಇದು ಟೆಂಡರ್ ಪ್ರೋಸೆಸ್ಸು ಕಂಪ್ಲೀಟ್ ಆಗಿದೆ. ಇದು ಟೆಂಡರ್ ಪ್ರೋಸೆಸ್ಸು ಕೆಲಸನೂ ಇಷ್ಟೇ ದಿನದಲ್ಲಿ ಆಗಬೇಕು ಅಂತ ಎಲ್ಲ ಪ್ರೋಸೆಸ್ ಅವ್ರು ಮಾಡಿದ್ದಾರೆ. ಅವರು ಇವಾಗ ಬಂದು ಕ್ಲೀನಿಂಗು ಮತ್ತು ಅದರದ್ದೆಲ್ಲ ಪ್ಲ್ಯಾನು ಅದೆಲ್ಲ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿದ್ದಾರೆ. ಕೆಲಸ ಮಾಡೋದು ಇಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಇಲ್ಲಿ ಕಮಿಷನರು ಮತ್ತು AW ಸೂಪರ್ವಿಷನಲ್ಲಿ ಆ ಕೆಲಸ ಆಗುತ್ತೆ. ಇದಕ್ಕೆ ಬರೀ ಕ್ಲೀನಿಂಗ್, ಬರೀ ಕಾಂಪ್ಲೆಕ್ಸ್ ಮಾತ್ರ ಅಥವಾ ಇಲ್ಲಾಂದ್ರೆ ಕ್ಲೀನಿಂಗು ಅಥವಾ ಕಾಂಪೌಂಡ್ ಏನಾದರೂ ಇದೆಲ್ಲ ಮಾಡ್ತೀರಾ? ಕ್ರಿಮಿಟೋರಿಯಂ ಹಾಲ್ ಅಂದರೆ ಅದರದ್ದೇ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದನ್ನ ಮಾತ್ರನೇ, ಅದಕ್ಕೆ ಹಾಲ್ ಬೇಕಾ, ಅದಕ್ಕೆ ನಿಮಗೆ ಬೋರ್ವೆಲ್ ಬೇಕಾ, ಅದು ಸ್ನಾನ ಮಾಡೋ ಒಂದು ಸ್ನಾನದ ಗೃಹ ಬೇಕಾ, ಇಲ್ಲಿ ಅದರದ್ದು ಏನೇನಿರುತ್ತೆ ಅವೆಲ್ಲ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಪೂಜೆ ಮಾಡ್ಕೋತಾರೆ. ಯೂಶಲಿ ವೈಶ್ಯಾಸ್ ಧರ್ಮದಲ್ಲಿ ಏನು ಮಾಡ್ಬೋದು, ಅದಾದಮೇಲೆ ಜೈನ್ಸ್ ಪದ್ಧತಿಯಲ್ಲಿ ಏನು ಮಾಡ್ಬೋದು, ಅವ್ರು ಇಲ್ಲಿ ತಗೊಂಡು ಬಂದಮೇಲೆ ಅವ್ರಿಗೊಂದು ಪೂಜೆ ವಿಧಾನ ಇರುತ್ತೆ. ಅಗ್ನಿಸ್ಪರ್ಶ ಆಗಕ್ಕೆ ಮುಂಚೆ ಅವ್ರದ್ದೇ ಆದದ್ದು ಒಂದು ಪದ್ಧತಿ ಇದ್ದಾವೆ. ಆ ಸಂಪ್ರದಾಯಗಳನ್ನ ನೆರವೇರಿಸಲಿಕ್ಕೆ ಏನೇನು ಮಾಡಬೇಕು ಅನ್ನೋ ಅಂಥದ್ದನ್ನು ಅವರು ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಸ್ನಾನ ಇರ್ಬೋದು, ನೀರು ವ್ಯವಸ್ಥೆ, ಸ್ನಾನದ ಗೃಹ, ಅದಾದಮೇಲೆ ಅವ್ರು ಪೂಜೆ ಎಲ್ಲ ಮಾಡ್ಕೊಳ್ಳಿಕ್ಕೆ, ಮತ್ತು ತಂದಾಗ ಎಲ್ಲಿರಬೇಕು, ಎಷ್ಟು ಜನ ಬಂದರೂ ಕೂಡ ಎಲ್ಲ ಆ ಥರದ್ದೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದಾರೆ. ಆದರೂ ನಮಗೆ 3,60,00,000 ಎಲ್ಲ ವ್ಯವಸ್ಥಿತವಾಗಿ ಆಗುತ್ತೆ. ಅದರದ್ದೆಲ್ಲ ನಿಮಗೆ ಡೀಟೇಲ್ಸ್ ಆಮೇಲೆ ಕೊಡ್ತಾರೆ, ಅದ್ರದ್ದು ಪ್ರಿಂಟ್ಔಟ್ ಇದೆ.
ಅದನ್ನು ಕೊಡ್ತಾರೆ. ಇದು ಒಂದು ಯಶಸ್ವಿಯಾಗಿ ಆಗಿರುವಂಥ ಕೆಲಸ. ಸರ್ಕಾರಕ್ಕೆ ಬಹಳ ದಿನಗಳ ಹಿಂದೆನೇ ಪ್ರಸ್ತಾವನೆ ಹೋಗಿತ್ತು, ನಮ್ಮ KGFಗೆ ಈ ಥರದ್ದು ಒಂದು ಅವಶ್ಯಕತೆ ಇದೆ. ಭಾಳ ಜನ ಬಂದು ನಮ್ಮ ಹತ್ರ ಜೈನ್ಸ್ ಅವರ ಪಾರನಹಳ್ಳಿ ಕಡೆ ಎಲ್ಲ ಹೋಗ್ತಾ ಇದ್ರು. ತುಂಬ ಜನ ಅಲ್ಲಿ ನಮ್ಮ ಏರಿಯಾ ಎಕ್ಸ್ಟೆಂಡ್ ಆಗಿ KGF ಪಾರನಹಳ್ಳಿಗೆ ಈಗೇನು ಗ್ಯಾಪೇ ಇಲ್ಲ. ಹೋಗಿ KGF ನಗರ ಹೋಗಿ ಪಾರನಹಳ್ಳಿನೂ ಮುಟ್ಬಿಟ್ಟಿದೆ ಇವಾಗ ಎಲ್ಲ ಏರಿಯಾ ಅಲ್ಲಿ ಭಯ ಪಡ್ತಾರೆ. ಅದಕ್ಕೆ ಅದು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಮತ್ತು ಅವ್ರ ಕೆಲಸಗಳು ಏನಿದಾವೆ ಅಗ್ನಿಸ್ಪರ್ಶ ಮಾಡೋವಾಗ ಅವ್ರದ್ದೇ ಆದ ವಿಧಿ ವಿಧಾನ ಮಂತ್ರ ಅವೆಲ್ಲ ಇರುತ್ತೆ. ಮಾಡ್ಕೊಳ್ಳೋದಕ್ಕೆ ಆ ವ್ಯವಸ್ಥಿತವಾಗಿ ಎಲ್ಲೂ ಸೌಕರ್ಯ ಇರಲಿಲ್ಲ. ಸೊ ಇದು ಒಂದು ಜಾಗ, ಅವ್ರ ಬೇಡಿಕೆಗಳು ಅವ್ರಿಗೆ ಆ ಸಂದರ್ಭದಲ್ಲಿ ಅವ್ರಿಗೊಂದು ಪೀಸ್ಫುಲ್ ಆಗಿರೋವಂಥ ಇದು ಶಾಂತಿಧಾಮ. ಇಲ್ಲಿ ಏನೇನು ಸೌಕರ್ಯ ಬೇಕು ಅಂತ ಪ್ಲ್ಯಾನ್ ಮಾಡಿ ಎಂಜಿನಿಯರು ಎಕ್ಸ್ಪರ್ಟು ಮತ್ತು ಇವ್ರಿಗೆಲ್ಲ ಒಂದು ಬೇಡಿಕೆಗಳು ಇರುತ್ತೆ, ಯಾವ ಥರ ಅದನ್ನು ಅಗ್ನಿ ಸ್ಪರ್ಶ ಮಾಡುವಾಗ ಏನೇನಿದೆ. ಸೊ ಅದೆಲ್ಲನೂ ಪೂರ್ತಿ ಪ್ರಮಾಣದಲ್ಲಿ ಸೇರಿಸಿ ಮಾಡಿದ್ದಾರೆ ಅದು. ಸೊ ಅದನ್ನು ನಾನು ಸರ್ಕಾರಕ್ಕೂ ಧನ್ಯವಾದಗಳನ್ನು ಹೇಳ್ತೀನಿ. ಭಾಳ ಜನ ನನ್ನ ಜೊತೆ ಇವರು ವಿಶ್ವಕರ್ಮ ಅವ್ರಿರ್ಬೋದು, ಜೈನ್ಸ್ ಅವ್ರಿರ್ಬೋದು, ವೈಶ್ಯಾಸು ಇರ್ಬೋದು, ಎಲ್ಲ ಅವ್ರದ್ದು ವಿಧಿ ವಿಧಾನ ಅದು ಅವ್ರ ಸಂಪ್ರದಾಯಗಳವೆಲ್ಲ ಅವು ಮಾಡ್ಕೊಳ್ಳೋದಕ್ಕೆ ಅವ್ರ ಸಂಪ್ರದಾಯಗಳನ್ನ ಪದ್ಧತಿನ ಅವರು ಮೊದಲಿಂದನೂ ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಅವರಿಗೆ ಅದೇನು ಅಗ್ನಿಸ್ಪರ್ಶ ಮಾಡಿದ್ರೇ ಅವ್ರಿಗೆ ಮುಕ್ತಿ ಸಿಗತ್ತೆ ಅನ್ನೋವಂಥ ನಂಬಿಕೆಯಿಂದ ಅವ್ರು ಬಂದಿರೋವಂಥವ್ರು. ಅದಕ್ಕೆ ವ್ಯವಸ್ಥಿತವಾಗಿ KGFಲ್ಲಿ ಇಷ್ಟು ವರ್ಷ ಏನೂ ಸೌಕರ್ಯ ಇರಲಿಲ್ಲ, ಅನಾನುಕೂಲಗಳೇ ಜಾಸ್ತಿ ಇತ್ತು. ಈ ದಿನ ಅದನ್ನು ಫುಲ್ಫಿಲ್ ಮಾಡುವಂಥ ಸಂದರ್ಭ ಬಂದಿದೆ. ಸರ್ಕಾರ ಅನುದಾನ ಕೊಟ್ಟಿದೆ, ಟೆಂಡರ್ ಮುಗ್ದಿದೆ, ಅದು ಕೆಲಸ ಎಕ್ಸಿಕ್ಯೂಟ್ ಮಾಡೋದು ಎರಡೂ ಕಡೆ ಒಬ್ಬರೇ ಮಾಡೋ ಅಂಥದ್ದಿದೆ. ನಾವಿಲ್ಲಿ ಅವ್ರಿಗೆ ಬೇಡಿಕೆ ಇಟ್ಟಿದ್ದೀವಿ, ಅರ್ಜೆಂಟಾಗಿ ಮಾಡಬೇಕು, ನಮಗೆ ಇದರ ಅವಶ್ಯಕತೆ ಜಾಸ್ತಿ ಇದೆ ಅಂತ ಇಟ್ಟಿದೆ. ನಮ್ಮ ಒಂದೇ ಒಂದು KGFಲ್ಲಿ 3,60,00,000ದಲ್ಲಿ ಸುಸರ್ಜಿತವಾಗಿ ಇವೆಲ್ಲ ಸೌಕರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಅಧಿಕಾರಿಗಳಿಗೆ ಅವ್ರ ಹತ್ರ ಕ್ವಾಲಿಟಿ ಕೆಲಸ ಇನ್ ಟೈಮ್ ತಗೋಬೇಕು ಅಂತ ಅಷ್ಟೇ ನಾನು ಅವ್ರಿಗೆ ಮಾಹಿತಿ. ತಮ್ಮಲ್ಲಿ ವಿನಂತಿ, ಸನಾತನ ಧರ್ಮದಿಂದ ಇವ್ರು 1 ನಿಮಿಷ ಮಾಹಿತಿ ಕೊಟ್ಬಿಟ್ಟು ವರ್ಷಗಳ ಇದು ಬೇಡಿಕೆ ಆಗಿತ್ತು. ಆದರೆ ವ್ಯವಸ್ಥಿತವಾಗಿ ಇವರಿಗೆ ನಾವು ಜೈನ್ಸ್ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ವೈಶ್ಯಾಸ್ ಇರ್ಬೋದು, ಅವರಿಗೆ ನಾವು ಕ್ರಿಮಿಟೋರಿಯಲ್ ಹಾಲ್ನ ಮಾಡೋದಕ್ಕೆ ಆಗಿರಲಿಲ್ಲ. ಕಳೆದ 20 ವರ್ಷಗಳ ಬೇಡಿಕೆ ಆಗಿತ್ತು. ಆಮೇಲೆ ಇಲ್ಲಿ ಯಾರೋ ಒಂದು ಹೆಣ್ಮಗು ಸಿಟ್ಟಿಂಗ್ ಕೌನ್ಸಿಲರೇ ತೀರ್ಕೋತಾರೆ. ಮಳೆಯಲ್ಲಿ ಬರೋವಾಗ ಪಾಪ ಕೌನ್ಸಿಲರು ತುಂಬ ಸತಿ ಹೇಳ್ತಾರೆ, ನೋಡಿ ನಮಗೆ ಇದನ್ನು ಹೊರ್ಕೊಂಡು ಹೋಗ್ಲಿಕ್ಕೆ ಆ ದಾರಿ ಇಲ್ಲದೆ ಇರೋವಂಥ ಕಷ್ಟದ ಪರಿಸ್ಥಿತಿ ಇದೆ, ಹೇಗಾದರೂ ಮಾಡಿ ಇಲ್ಲೊಂದು ಒಳ್ಳೆ ಕ್ರಿಮಿಟೋರಿಯಲ್ ಹಾಲ್ ಮಾಡಬೇಕು ಅಂತಂದ್ಬಿಟ್ಟು ನಮಗೆ ಆವಾಗ ಆಂಡರ್ಸನ್ಪೇಟಲ್ಲಿ ಅವ್ರ ಕೌನ್ಸಿಲರ್ ಇರ್ತಾರೆ, ಅವ್ರ ಮನೆಯವ್ರು ತೀರೋಗ್ತಾರೆ. ಏನೋ ನವೀನ್ ಜೈನ್ ಮನೆಯವ್ರು ತೀರೋದಾಗ ಅವರು ಪಾಪ ನೋವಿಂದ ಹೇಳಿರ್ತಾರೆ, ಇದು 3,60,00,000 ಲಕ್ಷ್ಮೀ ನಾರಾಯಣ ಧ್ಯಾನ ಅಯಂ ಮುಹೂರ್ತ ಸುಮುಹೂರ್ತೋ ಸ್ಮಿತ್ಯನ ಗೃಹಂತೋ ಸುಮುಹೂರ್ತೋ ಮಾಣಿಕ್ಯ ತೋರಿಸ್ತಾ ಇದ್ದೀನಿ. ಜೋರಾಗಿ ಒಂದು ಚಪ್ಪಾಳೆ. ತದೇವ ಲಕ್ಷ್ಮೀ ದೈವ ಬಲಂ ತದೇವ ಲಕ್ಷ್ಮೀಪತೆ ತೇ ಅಂಗ್ರೀಕುಂ ಸ್ಮರಾಮಿ ಸುಮುಹೂರ್ತಮಸ್ತು. ಸರ್ವೇ ತ್ವಂದಂ ಪಶ್ಯಂತು ಕ್ಷೇತ್ರಂ ರಕ್ಷಂತು ಯಜಮಾನಕಂ ರಕ್ಷಂತು ಯಜಮಾನೀನಾಂ ರಕ್ಷಂತು. ಓಂ ಶ್ರೀರ್ವರ್ಚಸ್ಪಮಾಜುಶ್ಚಮಾರೋಗ್ಯಮಾವೇದಾತ್ ಶೋಭಾಮಾನಂ ಮಹೇಂದ್ರತೆ ಆನ್ಯತ್ತರಂ ಬಹುಪುತ್ತಲಾಭಂ ಚತುರ್ಮತ್ಸರಂ ಏಕಮಾಯೋಃ. ದೇವಾಭ್ಯೋ ದೇವಿ ದೇವತಾಭ್ಯೋ ನಮಃ. ಭೂವರಾಹಸ್ವಾಮಿನೇ ನಮಃ. ಕ್ಷೇತ್ರದೇವತಾಭ್ಯೋ ನಮಃ. ನೀರಾಜಂ ದೃಶ್ಯಾಮಿ ನೀರಾಜನಾಂತರ ಮಧ್ಯೆ ಆಚಮನಿಂ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ನಮಸ್ಕರೋಮಿ. ನಮಃ ಪಾರ್ವತೀ ಪತಯೇ. ಹರ ಹರ ಮಹಾದೇವ. अगस्त्यगते सर्वपापे प्रमुच्यते सर्वभूतेषु पराजितो भवते सर्वभूतप्रेतपिशाचब्रह्मराक्षस यक्षमदूतशाकिनी ढाकिनी सर्पश्वावद तस्करज्वराद्यपत्रमोघाताः सर्वे ज्वरं पश्यन्तु मागुं रक्षन्तु यजमानकं
நான் சண்டை போடுறேன் சொல்றேன் அப்பா அவங்க எல்லாம் இருக்கிறாங்க நான் பாக்குறோம் அதே போல உங்களுக்கு தொண்டு செய்யணும் நான் கூட வருவேன் హుషారు ఉండబట్టి ప్రైవేట్కి పోయినాము డబ్బులు వేసినాము తల్లి బిడ్డ ఇంటికి తెచ్చుకున్నాం లేదు లేని వాళ్ళే పోయినరు వయసు అయిన వాళ్ళే పోయినరు అప్పుడు ఆ బిడ్డకి తల్లికి ఏం రెస్పాన్స్ మేడం లేదమ్మా ఇప్పుడు కేజీఎఫ్ లో కొత్తగా తల్లి బిడ్డలది హాస్పిటలే చేస్తా ఉన్నాము అప్పుడు 24 డాక్టర్ ఉంటారు సండేస్ డాక్టర్ మీరు చేసేదానికి ఎప్పుడు చేస్తారు చేయండి మేడం ఇప్పటికి వచ్చి నొప్పని పోతే దానికి ఒక రెస్పాన్స్ చేయమని ఏదైనా ఒకటి చేయండి మేడం అంతే చాలు మేడం రోడ్ అప్పుడే అది ఫస్ట్ భూమి పూజ పోటది ఆయన భూమి పూజ ఫస్ట్ అన్న மாலங்க இருக்குது பாருங்க ఫ్రూట్స్ తీసుకున్నట్టు ఇచ్చేయండి ఫ్రమ్ అందరికి ಆ ಕಡೆ ಹೋಗಿ ಮಗ ಹತ್ತು ಗಡಿಗೆ ಮಗ ಹತ್ತಿರ ಮಗ ಹತ್ತಿರ அப்புறம் பழம் ಸರ್ವಿಸ್ ಆಗುತ್ತೆ ಅಲ್ಲಲ್ಲಿ ಬ್ಯಾಚ್
ಸೊ ಇವ್ರ ಕಾಂಟ್ಯಾಕ್ಟ್ ಇಟ್ಕೋಬೇಕು ನೀವು. ಇವ್ರು ನಿಮಗೆಲ್ಲ ರಿಪೋರ್ಟ್ ಮಾಡಬೇಕು ಎಷ್ಟು ಮನೆಗಳಿಗೆ ಇದು ನೀರು ಸರ್ವಿಸ್ ಆಗುತ್ತೆ. ಆನ್ ಮಾಡಿ ಅವ್ರಿಬ್ರು ಮಾಡಿ 5 ಜನ தண்ணி வரீங்க அண்ணா அங்க ಹೋಗ್ಬಿಡಿ ಕೊಂಚ ಇದು ಬನ್ನಿ ಅಲ್ಲಿ ದೂರ ಇರಿ ಆನ್ ಬಂದ್ ಸ್ವಲ್ಪ ಅಂಗಲ ನೀಲ್ಲ ಆನ್ ಮೊಬೈಲ್ ಆನ್ ಆಗಿದೆಯಾ? ಪಂಚಾಯತ್ தலைவர் ಕಂಪ್ಲೇಂಟ್ ಸ್ವಲ್ಪ ಲೇಟ್ ಆಗುತ್ತಾ? ಪಂಚಾಯತ್ தலைவர் இப்போ குறிப்பா நம்முடைய குறிப்பா இந்த எல்லா துறையில விட்டு கடவுளுக்காக குறிப்பா இது வரைக்கும் தங்கவேல யாருமே எட்டி யோசித்து கூட பார்த்துக்க மாட்டோம். 5.5 கோடி வெங்கடேஸ்வர் கோயில் கோபுரத்துக்கு நம்ம எல்லாரும் கும்பிடுற கடவுள் வெங்கடேஸ்வர் கோபுரம் யாருமே அதை பத்தி கண்டுக்கல. இந்த ரோடு வராங்க போடுறாங்க லைட்டு போடுறாங்க. ஆனா கடவுளுக்காக அந்த அப்படிப்பட்ட ஒரு பெரிய சாதனை செய்த எம்எல்ஏ ரூபகலா அவர்களுக்கு இந்த நேரத்திலே நன்றியை தெரிவித்துக் கொண்டு, இந்த உலகிலே கடல் அலை நீர் மலை எல்லாம் இருக்க வரை அவருடைய புகழ் எப்பொழுதுமே இங்கே இருக்கும் என்று சொல்லிக்கொண்டு, தங்கவயல் மக்களை எங்களிடமிருந்து யாராலும் அவரை பிரிக்க முடியாது என்று சொல்லிக்கொண்டு, நீரும் நிலமும் வானமும் பூமியும் எப்படி கொடுத்துக்கிறாரோ அவருக்கும் தேங்க்ஸ். அன்பார்ந்த தாய்மார்களே, வாலிப நண்பர்களே, உங்கள் அனைவருக்கும் உரிகம்பேட்டையின் சார்பாக வணக்கத்தையும் நன்றியும் தெரிவித்துக் கொண்டு, நம்முடைய உரிகம்பேட்டை பகுதியில் குறிப்பா மஞ்சுநாத் நகர் பகுதியில் தண்ணீர் பிரச்சனை இருந்துச்சு அப்படின்னு சொல்லும் போது சீனிக்கு நாங்கள் சொன்னோம் பூத் கமிட்டி மீட்டிங்ல. அந்த நேரத்தை எம்எல்ஏக்கு கேட்டோம். எம்எல்ஏ தெரிஞ்சதும் உடனே சீனிக்கு டைரக்ஷன் கொடுத்தாரு, உடனே அங்கே போர் போடணும் அப்படின்னு சொல்லிட்டு, இப்படிப்பட்ட ஒரு நல்ல உள்ளம் கொண்ட நம்முடைய அரசியல் நாணி கேஜிஎஃப் தங்கவயலை சேர்ந்த நம்முடைய சாதனை செல்வி. ஏன்னா சாதனை செல்வின்னு யார் சொல்றேன்னாக்கா, எது நினைக்கிறாங்களோ அதை முடிப்பாங்க. அப்படிப்பட்ட ஒரு ஒப்பற்ற தலைவர், இமயமலையை போல நம்ம தங்கவயலை காப்பாற்றி கொண்டிருக்கும் நம்முடைய எம்எல்ஏ, வெள்ளை உள்ளம் கொண்ட நம்முடைய எம்எல்ஏ அவர் பல நல்ல திட்டங்களை தங்கவயலுக்காக செய்து கொண்டிருக்க. ஒரு காலத்துல தங்கத்தை அனுமானம் வச்சு நம்ம கேஜிஎஃப் பல பொருள் வாங்குவான்னு சொல்லுவாங்க. இன்னைக்கு கேஜிஎஃப் குறிப்பிட்டு சொன்னா ரூபாய் எம்எல்ஏன்னு சொன்னா அவன் கேஜிஎஃப் அப்படின்னு ஒரு அடையாளம் அவங்க. அப்படிப்பட்ட எம்எல்ஏ அவர்களுக்கு இந்த நேரத்தில் நன்றியை தெரிவித்துக் கொண்டு, நம்முடைய எம்எல்ஏ அவர்கள் பல நல்ல திட்டங்களை தங்கவயலுக்காக செய்திருக்கிறார். குறிப்பா சொல்ல போனா எல்லா ஓவரால் டெவலப்மெண்ட்ஸ்னா ரோடு பிரச்சனை தீர்த்திருக்காங்க ஓவரால் தங்கவயல்ல. அதே மாதிரி காலேஜ் எஜுகேஷனல் ப்ராப்ளம் தீர்க்கிறது, காலேஜ் புது கட்டடம், எல்லா கிராமத்திலையும் புது கட்டடம் இது கன்ஸ்ட்ரக்ஷன் பண்ணிக்கிறாங்க, பில்டிங் ஸ்கூல் பில்டிங்ஸ். அதே மாதிரி தண்ணி இல்லாத இடத்துக்கு போர்வெல் போட்டிருக்காங்க. அதே மாதிரி தங்கவயல் ஒரு ட்விங்க்லிங் ஸ்டார் மாதிரி
ಸರ್ವಿಸಸ್ ನೀವೇನಾದ್ರೂ ಏರಿಯಾಲ್ ಕೆಲಸ ಈ ರೋಡ್ ಈಗ ಕೇಳ್ತಾ ಇದ್ದಾರೆ. ಈ ರೋಡ್ ಈಗ ಬೋರ್ವೆಲ್ದಲ್ಲಿ ಈ ಏರಿಯಾಗೆ ಮಂಜುನಾಥ್ ನಗರಕ್ಕೆ ಮಾತ್ರ ನೀರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ನಾವೀಗ ಯಾವ ದಾರಿಯಲ್ಲಿ ಬಂದಿದ್ದೀವಿ ಆ ರೋಡ್ ಇದೆಯಾ 10 crores ಇದೆಯಲ್ಲ, 10 crores ಅಲ್ಲಿ ಈ ರೋಡ್ ಇದೆಯಾ ಇಲ್ಲ ಅಂದ್ರೆ ನಾವು ಇದಕ್ಕೆ ಈ ಅಮೌಂಟ್ ಪ್ರಾವಿಷನ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಅವರು ಸ್ವಲ್ಪ ನೈಟ್ ಅಲ್ಲಿ ಲೇಟ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಬರೋರಿಗೆ ಸ್ವಲ್ಪ ಸೇಫ್ಟಿ ಇಲ್ಲ ಅಂತಂದ್ರೆ ಇನ್ನೂ ಒಂದ್ಸತಿ ನನ್ನ ಆಬ್ಸೆನ್ಸ್ ಅಲ್ಲಿ ಇನ್ನೊಂದ್ಸತಿ ವಿಸಿಟ್ ಮಾಡಿ. ಸೊ ಇದು ರೆಸಿಡೆಂಟ್ಸ್ದು ಕಂಪ್ಲೇಂಟ್ ಇದು. ಸೊ ಇದನ್ನ ನೋಟ್ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಅಲ್ಲಿ ಫಸ್ಟ್ ಸ್ಟೇಜಲ್ಲಿ ಇದು ನೀರ್ದು ಇಶ್ಯೂ ಸಾಲ್ವ್ ಆಯಿತು, ಚೆನ್ನಾಗಿದೆ ನೀರು. ನೆಕ್ಸ್ಟ್ಗೆ ಇವ್ರ ಡಿಮ್ಯಾಂಡ್ಸ್ ಪಾರ್ಕ್ ಒಂದಿದೆ, ರೋಡ್ ಒಂದಿದೆ, ಲೈಟ್ಸ್. ಯಾರು போய்க்கிறது வேற வருது இருமக்கு எல்லாம் அதெல்லாம் பார்க்காத போட்டு ಹಂಗ ಇವೆಲ್ಲ ಟೆಕ್ನಿಕಲಿ ಅವ್ರದ ಬೋರ್ವೆಲ್ எப்படி கனெக்ஷன் பண்ணோம், போர்வெல் எங்க போட்டோம், அவரே அதெல்லாம் ஃபீல்ட் ஒர்க் பண்ணோம். சீக்கிரம் வாங்க. अच्छा ஸ்டார்ட் பண்ண சொல்லற நீ ಚಂದ್ರು யார் தள்ளுனியா உள்ள தள்ளி விட்டுறான். ஐயா எங்கிட்ட வரீங்கன்னு தெரியல. போய் அடிச்சுன்னு போய் அவங்க பிடிச்சிட்டு காணல. அவங்க நின்று ஒரு பிச்சு வச்சு மேலே தூக்கிட்டாங்க. இந்த கனெக்ஷன் வேற வேற என்ன ப்ராப்ளம் ஏரியால? இது தண்ணி ஓகே, ரோடு சரியில்லைங்க. ஆமா ரோடு நல்லா இல்லைங்க, எல்லாமே ரோடுங்க எல்லாம் பள்ளம் உண்டுக்குது. இந்த ரோடு எல்லாம் டேமேஜ் ஆயிட்டு இந்த ரோடு மாத்திரம் இல்ல. ஸ்ட்ரீட் லைட் ஒவ்வொருத்தரா ப்ளீஸ் ஒவ்வொருத்தரா உள்ள வரது கூட ரொம்ப கஷ்டப்படுறாங்க. லாஸ்ட் மட்டும் ரொம்ப லைட்டே இல்லாத கஷ்டமா இருக்கு. இந்த பக்கம் பள்ளம் ஊந்து 3 மாசத்துக்கு மேல ஆச்சுமா, இன்னும் ரெடி பண்ணல. அதனால தண்ணி ஃபர்ஸ்ட் கான்சென்ட்ரேட் பண்றோம். ஏரியால எந்த ரோடு டேமேஜ் ஆயிருக்குது, கனெக்டிவிட்டி ப்ராப்ளம் இருக்குது, அதெல்லாம் கண்டிப்பா இந்த ரோடு இப்போ டெண்டர் ப்ரோசஸ் கம்ப்ளீட் ஆயிருக்குது. ரோட் பண்ணும் போது நான் கண்டிப்பா வரோம். திருப்பி லைட் கண்டிப்பா கொஞ்சம் டைம் எடுத்து அந்த லைட் சர்வீசஸ் கண்டிப்பா பாருமா பள்ளம் ஃபுல்லா ஆயிட்டுக்குதுமா. அசோசியேஷன் நம்மளுடைய மாண்புமிகு எம்எல்ஏ ரூபங்கலா சசிந்தர் ஏரியாக்கு வந்துக்கிறாங்க சார். கொஞ்சம் வந்து ரோடு அமைச்சு கொடுத்துக்கிறாங்க. கோரமண்டல் டு உருகாப்பேட்டுக்கு ரோடு பண்ணி கொடுத்துக்கிறாங்க. முதல்ல அதுக்கு தேங்க்ஸ் சொல்லணும். அப்புறமா இப்போ வந்து நமக்கு போர் அமைச்சு கொடுத்துக்கிறாங்க, அதுக்கும் தேங்க்ஸ் சொல்லணும். ரோடு போட்டு பண்ணி ஒரு டிமாண்ட் கொடுத்துருக்குறோம். ஒரு சின்ன பார்க் கேட்டுக்கிறாங்க, அதே அவங்க வந்து மேடம் சொல்லுவாங்கன்னு சொல்லிட்டு முதல்ல மேடம் ಕಮಿಷನರ್ಗೆ AWO ನ ಕರೀರಿ. ಸಾಲ್ ಇಟ್ನಪ್ಪ ಎಲ್ಲ ಇವ್ಗಳೇ ತೋಡ್ಕೊಂಡಿರ